The length of the tangent drawn from an external point to a circle are equal. Tangent ಅಂದರೆ ಸ್ಪರ್ಶಕ ಅಂತ. ಹೀಗೆ ಡ್ರಾನ್ ಸರ್ಕಲ್ಗೆ ತಾಗಿದಕ್ಕೆ ಟ್ಯಾಂಜೆಂಟ್ ಹೇಳ್ತಾರೆ. ಎಕ್ಸ್ಟರ್ನಲ್ ಪಾಯಿಂಟ್ ಲೆಂತ್ ಆಫ್ ಈ ಎರಡು ಟ್ಯಾಂಜೆಂಟ್ ಇದು ಲೆಂತ್ ಅದು ಈಕ್ವಲ್ ಅಂತ ನಾವು ಪ್ರೂವ್ ಮಾಡಬೇಕು. Circle is rough diagram. PQ and PR are given. PQ and PR are the two tangent ಅವರು ಕೊಟ್ಟಿದ್ದಾರೆ. ಇದು PQ and PR tangent ಅಂತ. Drawn from an external point P. External point P ಇಂದ ಡ್ರಾನ್ ಮಾಡಿದ್ದೇವೆ. To a circle of center O and join OP and OR OQ OR OQ OR ಇದು ಇಷ್ಟನ್ನು ನಾವು ಕನ್ಸ್ಟ್ರಕ್ಷನ್ ಮಾಡೋದು. OQ OR OP ಅನ್ನು ಜಾಯಿನ್ ಮಾಡೋದು. ಪ್ರೂವ್ ಇದಕ್ಕೆ ನಾವು ಪ್ರೂವ್ ಮಾಡಿಕೆಂಥದ್ದು PQ ಟ್ಯಾಂಜೆಂಟ್ ಆ್ಯಂಡ್ PR ಟ್ಯಾಂಜೆಂಟ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಪ್ರೂಫ್ ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ OQP ಆ್ಯಂಡ್ ORP ಇದರಲ್ಲಿ ನಮಗೆ ಎರಡು ಟ್ರಯಾಂಗಲ್ ಸಿಗ್ತದೆ. ಒಂದು OQP ಆ್ಯಂಡ್ ORP. ಇದರಲ್ಲಿ ನಾವು ಯಾವುದರಲ್ಲಿ ಈಕ್ವಲ್ ಅಂತ ನೋಡಬೇಕು. ಈಗ ಇದರಲ್ಲಿ OQ ಈಕ್ವಲ್ OR, OQ ಈಕ್ವಲ್ OR. ಯಾಕೆಂದರೆ ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್ದು ಯಾವಾಗ ಸಹ ರೇಡಿಯಸ್ ಈಕ್ವಲ್ ಆಗಿರ್ತದೆ ಎಲ್ಲ ಸೈಡಲ್ಲಿ ಸಹ. ಆದ ಕಾರಣ ಇದು OQ ಮತ್ತು OR ಸೆಂಟರ್ ಇಂದ ಇದಾದ ಕಾರಣ ಇದು ರೇಡಿಯಸ್ ಆಗ್ತದೆ. ಅದರ ರೇಡಿಯಸ್ ಯಾವಾಗ ಸಹ ಈಕ್ವಲ್ ಇರ್ತದೆ. ಇದು ಎರಡು ರೇಡಿಯಸ್ ಅದು ಈಕ್ವಲ್. ಆ್ಯಂಡ್ OP ಈಕ್ವಲ್ OP. ಎರಡು ಟ್ರಯಾಂಗಲ್ಗೆ ಸಹ OP ಕಾಮನ್ ಸೈಡ್ ಆಗ್ತದೆ. ದೇರ್ಫೋರ್ ಟ್ರಯಾಂಗಲ್ OQP ಸಿಮಿಲರ್ ಟು ORP ರೈಟ್ ಹ್ಯಾಂಡ್ ಸೈಡ್. ಆದ ಕಾರಣ ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲ್ ಎರಡು ಸಹ ಸಿಮಿಲರ್ ಅಂತ ಪ್ರೂವ್ ಆಯಿತು. ದೇರ್ಫೋರ್ ಸೈಡ್ ಇಷ್ಟು ಸರಿಯಾದರೆ PQ ಸೈಡ್ ಈಕ್ವಲ್ PR ಸೈಡ್. CPCT ಪ್ರಕಾರ ಈ ಸೈಡ್ ಆ್ಯಂಡ್ ಈ ಸೈಡ್ ಇದು ಎರಡು ಈಕ್ವಲ್ ಅಂತ. ಥಿಯರಮ್ ಇನ್ ಎ ಟ್ರಯಾಂಗಲ್ ಇಫ್ ಎ ಸ್ಕ್ವೇರ್ ಆಫ್ ಒನ್ ಸೈಡ್ ಈಸ್ ಈಕ್ವಲ್ ಟು sum of the squares of the others two side, then the angle opposite the first side is right angle. ಇದು ಯಾವಾಗ ಸಹ ಸಮ್ ಸ್ಕ್ವೇರ್ ಆಫ್ ದ ಒನ್ ಸೈಡ್ AC ಎಂದು ಒಂದು ಸ್ಕ್ವೇರ್ ಅಂತ ಎನಿಸಿದರೆ ಅದು ಸಮ್ ಎರಡು ಸೈಡ್ದು ಈಕ್ವಲ್ ಆಗ್ತದೆ. ಸಮ್ ಆಫ್ ದ ಸ್ಕ್ವೇರ್ ಈಕ್ವಲ್ ಆಗ್ತದೆ ಅಂತ. A ಸ್ಕ್ವೇರ್ ಇದ್ದರೆ B ಸ್ಕ್ವೇರ್ ಇದ್ದರೆ C ಸ್ಕ್ವೇರ್ ಈಸ್ ಈಕ್ವಲ್ ಟು A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಅಂತ ಆ ರೀತಿ ಆಗ್ತದೆ. ಇನ್ ಟ್ರಯಾಂಗಲ್ ABC, ಟ್ರಯಾಂಗಲಲ್ಲಿ ಇದೊಂದು ಟ್ರಯಾಂಗಲ್ ABC. ಇದರಲ್ಲಿ ಆ್ಯಂಗಲ್ B ಕೊಟ್ಟಿದ್ದಾರೆ 90 ಡಿಗ್ರಿ ಅಂತ. ಇದು 90 ಡಿಗ್ರಿ ರೈಟ್ ಆ್ಯಂಗಲ್, ಆದ ಕಾರಣ ಇದು 90 ಡಿಗ್ರಿ ಆಗ್ತದೆ. ನೆಕ್ಸ್ಟ್ ನಮಗೆ ಪ್ರೂವ್ ಮಾಡಲಿಕ್ಕೆ AC ಸ್ಕ್ವೇರ್ ಈಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಇದು ಪೈಥಾಗೊರಸ್ ಥಿಯರಮ್ ಪ್ರಕಾರವೇ ನಮಗೆ ಈ AC ಸ್ಕ್ವೇರ್ ಈಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ ನಾವು ಪ್ರೂವ್ ಮಾಡಬೇಕು. ಕನ್ಸ್ಟ್ರಕ್ಷನ್ ಪ್ರೂವ್ ಮಾಡೋದಾದರೆ ನಾವು ಒಂದು ಲೈನ್ ಕನ್ಸ್ಟ್ರಕ್ಷನ್ ರಚನೆ ಮಾಡಬೇಕು. ಡ್ರಾ BD ಪರ್ಪೆಂಡಿಕ್ಯುಲರ್ ಟು AC. ಬಿ ಡಿ ಒಂದು ಹೀಗೆ ಲೈನ್ ಮಾಡಬೇಕು. ಇದು ACಗೆ ಪರ್ಪೆಂಡಿಕ್ಯುಲರ್ ಆಗಿ ಇರಬೇಕು 90 ಡಿಗ್ರಿಯಲ್ಲಿ. ಪ್ರೂಫ್ ಈಗ ಇನ್ ಟ್ರಯಾಂಗಲ್ ADB ಆ್ಯಂಡ್ ABC. ಈಗ ನಮಗೆ ಟ್ರಯಾಂಗಲ್ ಎ ಇದು D ಅಂತ ಇಡುವ ADB ಆ್ಯಂಡ್ ABC ಇದು ಎರಡು ಟ್ರಯಾಂಗಲಲ್ಲಿ ನಮಗೆ ಯಾವುದೆಲ್ಲ ಈಕ್ವಲ್ ಅಂತ ನೋಡಲಿಕ್ಕೆ ADB ಮತ್ತು ABCಯಲ್ಲಿ ಇದರಲ್ಲಿ ಆ್ಯಂಗಲ್ B ಈಕ್ವಲ್ ಆ್ಯಂಗಲ್ D 90 ಡಿಗ್ರಿ. ಈ ಬಿಗ್ ಟ್ರಯಾಂಗಲ್ ABCಯಲ್ಲಿ ಸಹ 90 ಡಿಗ್ರಿ ಬರ್ತದೆ, ಇದರಲ್ಲಿ ಸಹ 90 ಡಿಗ್ರಿ ಉಂಟು. ಆದ ಕಾರಣ ADB ಮತ್ತು ABCಯಲ್ಲಿ ಆ್ಯಂಗಲ್ 90 ಡಿಗ್ರಿ ಬರ್ತದೆ. ಮತ್ತು ಆ್ಯಂಗಲ್ A ಈಕ್ವಲ್ ಆ್ಯಂಗಲ್ A ಎರಡಕ್ಕೆ ಸಹ ABC ಟ್ರಯಾಂಗಲ್ಗೆ ಮತ್ತು ADB ಟ್ರಯಾಂಗಲ್ಗೆ ಸಹ ಆ್ಯಂಗಲ್ A ಬರ್ತದೆ. ಆದ ಕಾರಣ ಇದು ಕಾಮನ್ ಆ್ಯಂಗಲ್. ದೇರ್ಫೋರ್ ಟ್ರಯಾಂಗಲ್ ADB ಇದು ಆ್ಯಂಗಲ್ ಎರಡು ಟ್ರಯಾಂಗಲ್ದು ಸರಿ ಈಕ್ವಲ್ ಇದ್ದ ಕಾರಣ ADB ಸಿಮಿಲರ್ ಆಗ್ತದೆ ABC. AA ಆ್ಯಂಗಲ್ ಸೇಮ್ ಅಂತ ಎರಡು ಆ್ಯಂಗಲ್ AA ಸಿಮಿಲಾರಿಟಿ ಕ್ರಿಟೇರಿಯಾ ಅಂತ. ಆಗ ಸಿಮಿಲಾರಿಟಿ ಆದ ಕೂಡಲೇ ಯಾವುದು ನಮಗೆ ಇದಾಗ್ತದೆ ಅಪ್ಲೈ ಆಗ್ತದೆ AD/AB ಈ ರೀತಿ ಬರಿಬೋದು ನಾವು. ಸಿಮಿಲರ್ ಇದ್ದರೆ ಟ್ರಯಾಂಗಲ್ ADB/AB ಈಕ್ವಲ್ AB/AC ಅಂದರೆ AD ಡಿವೈಡ್ ಬೈ AB ಈಕ್ವಲ್ AB ಡಿವೈಡ್ ಬೈ AC ಅಂತ ಈ ರೀತಿ ನಾವು ಟ್ರಯಾಂಗಲನ್ನು ಬರಿಬೋದು. ಇನ್ ಟ್ರಯಾಂಗಲ್ BDC
ಆ್ಯಂಡ್ ಈ ಟ್ರಯಾಂಗಲ್ ಎ ಬಿ ಸಿ. ಈಗ ನೆಕ್ಸ್ಟ್ ಈ ಎರಡು ಟ್ರಯಾಂಗಲ್ ಇಲ್ಲಿದು ಬಿ ಡಿ ಸಿ ಆ್ಯಂಡ್ ಎ ಬಿ ಸಿ, ಇದನ್ನು ಆಗ ಇದೆರಡನ್ನು ತಗೊಂಡದ್ದು ಈ ಸೈಡ್ ಇದ್ದಿದ್ದು ಒಂದು ಟ್ರಯಾಂಗಲ್ ಮತ್ತು ಫುಲ್ ಟ್ರಯಾಂಗಲ್ ತಗೊಂಡದ್ದು. ಈಗ ಇಲ್ಲಿದ ಅರ್ಧ ಟ್ರಯಾಂಗಲ್ ಬಿ ಡಿ ಸಿ ಮತ್ತು ಫುಲ್ ಟ್ರಯಾಂಗಲ್ ಎ ಬಿ ಸಿ ಅಂತ ಇದೆರಡನ್ನು ತಗೊಳ್ಳೋದು. ಆಗ ಇದರಲ್ಲಿ ಸಹ ಹಾಗೆ ಆ್ಯಂಗಲ್ ಬಿ ಆ್ಯಂಡ್ ಆ್ಯಂಗಲ್ ಡಿ 90 ಡಿಗ್ರಿ ಆಗದಾಗೆ. ನೆಕ್ಸ್ಟ್ ಆ್ಯಂಗಲ್ ಸಿ, ಇದರಲ್ಲಿ ಆ ಸೈಡ್ ಈ ಸೈಡ್ದು ಕಾಮನ್ ಆ್ಯಂಗಲ್ ಬರ್ತದೆ, ಆ್ಯಂಗಲ್ ಸಿ ಕಾಮನ್. ದೇರ್ ಫೋರ್ ಎ ಬಿ ಸಿ ಸಿಮಿಲರ್ ಎ ಬಿ ಡಿ, ಎ ಸಿಮಿಲಾರಿಟಿ ಕ್ರಿಟೀರಿಯಾ. ಆಗ ನಮಗೆ ಸಿ ಡಿ ಡಿವೈಡ್ ಬೈ ಬಿ ಸಿ ಆಗ್ತದೆ. ಸಿ ಡಿ ಸಿಮಿಲಾರಿಟಿ ಕ್ರಿಟೀರಿಯಾ ಪ್ರಕಾರ ಆ್ಯಂಗಲ್ ಈಕ್ವಲ್ ಆದರೆ ಸಿ ಡಿ ಡಿವೈಡ್ ಬೈ ಬಿ ಸಿ ಈಕ್ವಲ್ ಬಿ ಸಿ ಡಿವೈಡ್ ಬೈ ಎ ಸಿ ಅಂತ ಬರ್ತದೆ. ಆಗ ನಮಗೆ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಾಗ ಸಿ ಡಿ ಇಂಟು ಎ ಸಿ ಬಿ ಸಿ ಇಂಟು ಬಿ ಸಿ ಸ್ಕ್ವೇರ್, ಆಗ ಇದು ಇಕ್ವೇಷನ್ ನಂಬರ್ 2. ಆಗದ ಇಕ್ವೇಷನ್ ನಂಬರ್ 1 ಆಗ್ತದೆ. ಇದೆರಡನ್ನು ನಾವು ಎಡಿಷನ್ ಮಾಡಬೇಕು. ಆಗ ಎ ಡಿ ಇಂಟು ಎ ಸಿ ಪ್ಲಸ್ ಸಿ ಡಿ ಇಂಟು ಎ ಸಿ ಆಗದು ಮತ್ತು ಈಗದು ಈಕ್ವಲ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಬೈ ಆ್ಯಡಿಂಗ್. ಆಗ ಎ ಸಿ ಕಾಮನ್ ಬರ್ತದೆ, ಎ ಡಿ ಪ್ಲಸ್ ಸಿ ಡಿ ಈಕ್ವಲ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಒಂದುಂಟು, ಇನ್ನು ಎ ಡಿ ಪ್ಲಸ್ ಸಿ ಡಿ ಅಂದರೆ ಈ ಡ್ರಾಯಿಂಗಲ್ಲಿ ಎ ಡಿ ಮತ್ತು ಸಿ ಡಿ ಇದು ಎರಡು ಜಾಯಿನ್ ಮಾಡುವಾಗ ಯಾವುದು ಸಿಗ್ತದೆ ನಮಗೆ? ಎ ಸಿ ಸಿಗ್ತದೆ. ಇಲ್ಲಿಯ ಸಹ ಎ ಸಿ ಸಿಗ್ತದೆ. ಆಗ ನಮಗೆ ಎ ಸಿ ಇಂಟು ಎ ಸಿ ಸ್ಕ್ವೇರ್ ಆಗ್ತದೆ, ಮತ್ತು ಎ ಬಿ ಸ್ಕ್ವೇರ್ ಮತ್ತು ಪ್ಲಸ್ ಬಿ ಸಿ ಸ್ಕ್ವೇರ್ ಆಗ ಈಕ್ವಲ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಆಗ ಎ ಸಿ ಸ್ಕ್ವೇರ್ ಇಸ್ಕಲ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಬರ್ತದೆ. ಇಲ್ಲಿ ಇಕ್ವೇಷನ್ ಈ ರೀತಿ ಬರಿಬೇಕು ನಮಗೆ ಹೇಗೆ ಬಂದದಂತ. ಎ ಬಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಇಕ್ವೇಷನ್ 1 ಇದು. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಇಂಟು ಎ ಸಿ. ಈ ರೀತಿ ನಾವು ಫಸ್ಟ್ ಇಕ್ವೇಷನ್. ಸೆಕೆಂಡ್ ಇಕ್ವೇಷನ್ ಈ ರೀತಿ ಬರ್ತದೆ. ಸೆಕೆಂಡ್ ಟ್ರಯಾಂಗಲ್ ಇದ್ದು ಸಿ ಡಿ ಇಂಟು ಎ ಸಿ ಈಕ್ವಲ್ ಬಿ ಸಿ ಸ್ಕ್ವೇರ್, ಅದು ಸೆಕೆಂಡ್ ಇಕ್ವೇಷನ್. ಇದು ಫಸ್ಟ್ ಇಕ್ವೇಷನ್. ಇದೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಾಗ ಮತ್ತೆ ಇದನ್ನೆರಡು ಎಡಿಷನ್ ಮಾಡುವಾಗ ಈ ರೀತಿ ಬರ್ತದೆ. ಎ ಡಿ ಇಂಟು ಎ ಸಿ ಪ್ಲಸ್ ಸಿ ಡಿ ಇಂಟು ಎ ಸಿ ಈಕ್ವಲ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬರ್ತದೆ.